ಬಾಯಿ ಕೆಳ ಕಷಾಯ ಹಾಕ್ತೆ. ಅಕ್ಕ ಸ್ಪೆಷಲ್ ಕಾಫಿ ಮಾಡಿದೆ. ಚಳಿ ಆಗ್ತೇನಾ? ತಡಿ ಕಂಬಳಿ ತಟ್ಟೆ. ಬಂತೇನಾ? ಸದ್ಯ ಇಲ್ಲ, ಭರ್ಜರಿ ಥಂಡಿ ಆಗಿದೆ ಕಾಣ್ತೆ. ಇರೋ ನೀಲಗಿರಿ ಎಣ್ಣೆ ತರ್ತೆ, ಹಚ್ಚಿದ್ರೆ ಮೈ ಬೆಚ್ಚಗಾಗುತ್ತೆ. ಆಕಾಯ್ತಾ? ಪಾದಕ್ಕೂ ಹಚ್ಚಿದೆ. ನಂಗೆ ಕಲ್ಚು, ಮೈಗೂ ಹಚ್ಚಿದೆ. ತಿರುಗು. ಕೃಷ್ಣ, ಈಗ ಹೆಂಗ ಅನ್ಸುತ್ತ? ದಿನ ಹಿಂಗೆ ಥಂಡಿ ಆಗ್ತಿರ್ಲಪ್ಪ ಅನ್ಸುತ್ತೆ. ಹಾಗೆ ನೀ ಎಂತ ನನ್ನ ಸಾಯಕ್ ಬಿಡ್ಲಿಲ್ಲ? ಇದೆಂತ ಮಳ್ ಪ್ರಶ್ನೆನಾ? ಬಿಡು. ಆತ ನಿನ್ ಮಾಲೀಶು? ಮಾಲೇಶ ಎಂತಾಯ್ತು ನಿಮ್ಗೆಲ್ಲ ಹೊಲ್ಸೊಲ್ಸಾಗಿ ಮಾತಾಡೋಕೆ? ಕಾಡಲ್ಲಿ ಇದ್ದು ಕಾಡು ಪ್ರಾಣಿನೇ ಆಗಿರಿ. ಯಾರು? ಇನ್ಯಾರು? ನಮಗ್ ಆಸರೆ ಆಗೋಕ್ ಬಂದವನವ, ಉಪಕಾರ ಮಾಡೋಕ್ ಬಂದವನ್ಗೆ ಉಪದ್ರ ಕೊಡೋದು ಚಂದವಾ ಹೇಳಿ? ಅವನ ಉಪಕಾರಕ್ಕೆ ದೊಡ್ಡ ನಮಸ್ಕಾರ. ಹೊರಕಾಗ್ದಿರೋಷ್ಟು ವಜ್ಜೆ ಆಗಿತ್ತದು. ಉಪಕಾರ ಅಂತ ಉಪಕಾರ, ಉಪಕಾರ ಅಲ್ಲ ಅದು, ಅವಮಾನ. ಜ್ವರ ಬಿಡುತ್ತಲು, ಅವನು ಹೊರಟು ನಡೀಲಿ. ಎಂತದ? ನಿಮಗ್ ಮಂಡೆ ಕೆಟ್ಟಿದ ಕಾಣ್ತೆ. ಅವನ್ ಊರಿಗೆ ಕಳ್ಸಿದ್ರೆ ನಾವೇ ಬದುಕುದ ಹೆಂಗೆ ಹೇಳಿ? ಯಾಕಾತಿಲ್ಲ? ಸೀತಾ ಪರ್ವತರು ಇಡೀ ಜೀವನ ಕಳೆದಿದ್ ಯಾರು? ನಾನು ಅವನ? ಯಾವ ಮಳೆ ಯಾವ ಗೋಡಿತ್ತು, ಯಾವ ದರ ಯಾವ ಖುಷಿತ್ತು, ಯಾವ ಮಟ್ಟಲ್ಲಿ ಯಾವ ಹಾವಿತ್ತು, ಯಾವ ಗಿಡದ ಔಷಧಿಗೆ ಬತ್ತು, ಇದೆಲ್ಲ ಗೊತ್ತಿದ್ ಯಾರಿಗೆ? ನಂಗ ಅವಂಗ. ಈಗ ಬಂದ್ಬಿಟ್ಟ ಕೋತಪ್ಪ, ತಾನು ಇಲ್ದೆ ದ್ವೀಪ ಉಳುದಿಲ್ಲ ಅಂತ ತೋರ್ಸ್ಕೊಡಕ್ಕೆ. ಇಲ್ಕಣಿ, ಕೃಷ್ಣ ಏನೋ ಅವನಾಗೆ ಬೇಡ್ಕೊಂಬಂದದ್ದಲ್ಲ, ನಮ್ಗೇನು ಹರಿಯಲ್ಲ ಅಂತ ಅವನ ಕರ್ಸ್ಕೊಂಡಿದ್ದು ಅಲ್ದ?
ಬಾ ಅಂತ ಕರೆದ ತಕ್ಷಣ ಕಾಯ್ಕೊಂಡಿರಂಗ್ ಓಡ್ ಬಂದ ಅವನು. ಯಾಕೆ ಹೇಳು? ಅವನಿಗೂ ಬೊಂಬೈ ಬಾನ್ಗಡಿ ಮರುವುದಕ್ಕೆ ಒಂದ್ ಜಾಗ ಬೇಕಿತ್ತು, ಅದಕ್ಕೆ ಈಗ ಇಲ್ಲಿ ಬಂದು ದೊಡ್ಡಸ್ಗೆ ತೋರಿಸ್ತಾ. ಎಲ್ಲರೂ ಒಂದೇ ತರ ಇರಕ್ ಸಾಧ್ಯನಾ? ನಮಗೊಂದು ಅಗತ್ಯ ಇತ್ತು, ಅದಕ್ಕೆ ಒಂದು ಹುಡುಗಾಟನ್ನು ಸಹಿಸ್ಕೋಬೇಕು. ಇನ್ನು ಎಷ್ಟು ದಿನ ಸಹಿಸ್ಕೋಬೇಕು? ಪರಿಹಾರ ಸಿಗೋ ತನಕ. ಅಂದ್ರೆ ಅಲ್ಲಿ ತನಕ ಅವನ್ ಕಳ್ಸೋದಿಲ್ಯಾ? ಇಲ್ಲೇ ನೀಲಗಿರಿ ಎಣ್ಣೆ ವಾಸನೆ ತಲೆನೋವು ಬರುತ್ತೆ. ಓ ಬನ್ನಿ ಗಣಪಯ್ಯ, ಕೂತ್ಕೊಳ್ಳಿ. ಮತ್ತೊಂದ್ಸಲ ಅಳ್ಕೊಂಡು ಹೋದ್ರಲ್ಲ, ಎಂತಾತು ಕೇಳ್ಕೊಂಡು ಹಪ್ಪ ಅಂತ ಬಂದೆ. ನಾನು ಸರ್ಕಾರಕ್ಕೆ ಬರೆದಿದ್ದೆ, ಒಂದು ಕುಟುಂಬಕ್ಕೆ ಅನ್ಯಾಯ ಆಗ್ತಿದೆ, ಆ ಭೂತದ ಗುಡಿನ ಅಲ್ಲಿಂದ ಶಿಫ್ಟ್ ಮಾಡಿದ್ರೆ ಆ ಕುಟುಂಬನೂ ಉಳ್ಕೊಳ್ಳುತ್ತೆ ಅಂತ. ಆದ್ರೆ ಸರ್ಕಾರ ಯೋಚನೆ ಮಾಡೋ ಥರನೇ ಬೇರೆ ನೋಡಿ. ಆರ್ಕಾಲಜಿಕಲ್ ಇಂಪಾರ್ಟೆನ್ಸ್ ಇಲ್ದಿರೋ ಗುಡಿ ಅದು, ಬೇಡ ಅಂತು. ಅಂದು ಸರ್ಕಾರ ನಮ್ಮನ್ನು ಮುಳುಗಿಸಿಕೆ ಹೊರಟಿದೆ ಅಂತ ಆತು. ಬರೀ ಸರ್ಕಾರನೇ ಯಾಕೆ ಬೈತೀರಿ ಗಣಪಯ್ಯ? ನಿಮ್ಮೂರಿನ ಜನಕ್ಕೂ ಆ ಗುಡಿ ಬಗ್ಗೆ ಅಂತ ಉಮೇದಿಲ್ಲ. ಈಗ 4 ಜನ ಸೇರಿ ಆ ಗುಡಿನ ಶಿಫ್ಟ್ ಮಾಡಿ ಅಂತ ಅರ್ಜಿ ಕೊಟ್ಟಿದ್ರೆ ಸರ್ಕಾರನೂ ಒಪ್ತಿತ್ತೋ ಏನೋ. ಆ ನಿಮ್ ದ್ಯಾವಪ್ಪಂಗೆ ಹೇಳ್ದೆ, ಚಾ ಅಂಗಡಿ ಸುಬ್ಬ ಭಟ್ರಿ ಹೇಳ್ದೆ, ಅದೇ ಕಿರಾಣಿ ಅಂಗಡಿ ಇಟ್ಟಿದಾರಲ್ರಿ, ಅವ್ರ ಹೆಸರೇನಂದ್ರಿ? ಹೇರಂಬ ಹೆಗ್ಡೇರು. ಅವ್ರೆಂತ ಅಂದ್ರು? ಅಯ್ಯೋ, ಆ ಅಪ್ಪ ಮಗನ್ ಹುಚ್ಚ ಹಠ ಬಿಡಿ ಸಾರ್ ಅಂದ್ರು. ನೋಡಿ ಗಣಪಯ್ಯ, ನಿಮ್ಮ ಊರ್ನವರು ಬೇರೆ ಬೇರೆ ದಾರಿ ನೋಡ್ಕೊಂಡಿದ್ದಾರೆ. ಹೊಸ ಜನ, ಹೊಸ ಊರು, ಹೊಸ ತಲೆನೋವು. ಯಾರಿಗೂ ನಿಮ್ ಗುಡಿ ಬಗ್ಗೆ ಯೋಚಿಸೋಕೆ ಪುರ್ಸೊತ್ತೇ ಇಲ್ಲ. ಹೊಳೆ ದಾಟದ ಮೇಲೆ ಅಂಬಿಗನ್ ಚಿಂತೆ ಯಾಕಿರ್ಬೇಕು ಹೇಳಿ? ಅಲ್ಲ ಸ್ವಾಮಿ, ಮುಳುಗಡೆ ಆಗ್ತಿರೋದು ಇಷ್ಟು ಜಾಗ, ಉಪಯೋಗ ಆಗ್ತಿರೋದು ಇಷ್ಟು ಜಾಗ. ಹಿಂಗಿರುವಾಗ ನಿಮ್ಮೊಬ್ರುಗಳು ಯಾರು ಕೇಳ್ತಾರೆ ಹೇಳಿ? ಆದ್ರೂ ಒಬ್ಬನ್ ಮುಳುಗಿಸಿ ಇನ್ನೊಬ್ಬರನ್ನ ಉದ್ಧಾರ ಮಾಡೋದು ಯಾವ ನ್ಯಾಯ ಹೇಳಿ? ಇದಕ್ಕೆ ನನ್ನ ಹತ್ರ ಉತ್ತರ ಇಲ್ಲಪ್ಪ. ಸರ್ಕಾರ ಉತ್ತರ ಕೊಡ್ಬೇಕು. ನಾವೇನಿದ್ರು ಸರ್ಕಾರ ಹೇಳಿದ್ದನ್ ಮಾಡೋರಷ್ಟೇ. ಇಲ್ಲಿ ನೋಡಿ ಗಣಪಯ್ಯ, ನಾನಿನ್ನೊಂದು 25,000 ರೂಪಾಯಿ ಜಾಸ್ತಿ ಮಾಡಬಲ್ಲೆ. ಆ ಪವರ್ ನನಗಿದೆ. ಆಗ್ಬಹುದಾ? ಇಷ್ಟ ಇದ್ರೆ ಒಂದು ಫಾರಂ ಕೊಡ್ತೀನಿ, ತಗೊಂಡು ನಿಮ್ಮ ಅಪ್ಪನ ಸೈನ್ ಮಾಡಿಸ್ಕೊ ಬನ್ನಿ. ಫಾರಂ ಕೊಡಿ. ಭಗವತಿ, ನಮ್ಮನ್ನು ಮುಳುಗಿಸೇ ಬಿಟ್ಟಿಯಲ್ಲ. ಅಯ್ಯ, ನೀವಾ ಕತ್ಲಲ್ಲಿ ಕೂತ್ಕೊಂಡು ಎಂತ ಮಾಡ್ತೀರಿ?
ಕೃಷ್ಣ ಪಗಡೆ ಆಡುವ ಅಂತ ಬತ್ರಿಯಾ 4 ಜನ ಆಡ್ಲಕ್ಕು. ಮಾತಾಡಿದ್ರೆ ಮುತ್ತುದಿರುತ್ತೇನೆ. ಬಾಯಿಗೆ ಬೀಗ ಹಾಕೊಂಡ್ ಕೂಕಣಿ, ನಂಗೇನೋ. ಮುಳುಗಡೆ ಆಫೀಸ್ಗೆ ಇನ್ ಕಾಲು ಇಡ್ಬೇಡ ಅಂತ ಹೇಳಿದ್ದಲ್ಲ ಅಪ್ಪ, ಮತ್ತ್ಯಾಕೆ ಹೋದೆ? ಮಾಡದೆ ಬೇರೆ ಗತಿಯೇ ಇಲ್ದಂಗೆ ಆತಲ್ಲ ಅಪ್ಪಯ್ಯ. ಈ ಭಗವತಿ ನದಿ ನಮ್ಮನ್ನು ಮುಳುಗಿಸ್ಲೋ ಬಿಡುತ್ತಲೋ ಯಾರು ಗೊತ್ತು. ಆದ್ರೆ ಕೃಷ್ಣ ಮಾತ್ರ ನಮ್ಮನ್ನು ಮುಳುಗಿಸ್ಲಿಕ್ಕೆ ಅವಕರಿಸ್ದಂಗೆ ಕಾಣಿಸುತ್ತೆ. ಈ ಕಟ್ಟಿನ ತಪ್ಪಿಸ್ಕೊಳಕ್ಕೆ ಇರೋದು ಒಂದೇ ದಾರಿ. ಸರ್ಕಾರ ಎಷ್ಟು ಪರಿಹಾರ ಕೊಡುತ್ತೋ ಅಷ್ಟು ತಗೊಂಡು ಹಾಳಾಗಿ ಹೋಗ್ಬೋದು. ದೂರ ದೂರ ಬಹಳ ದೂರ ಹಾಕು. ಎಂತಂತಿ? ಅಪ್ಪು, ನೇಮ ಸಾಮಂತಕ ಗುಡಿಗೆ ಹೋಗುವ. ಇದನ್ನು ಒಗಾಸು, ರುಜು ಹಾಕೋದಿಲ್ಲ.